ಇದು ನನಗೆ 100ಕ್ಕೆ 100 ಗೊತ್ತಿರುವ ಮಾಹಿತಿ. ಕೊನೆ ಕ್ಷಣದಲ್ಲಿ ಹೇಳಲಿಕ್ಕಾಗೋದಿಲ್ಲ. ಎಷ್ಟೋ ವಿಧಾನಸಭೆಗಳು BJPಯಲ್ಲಿಯೂ ಎಷ್ಟೋ ಲೋಕಸಭೆ ಟಿಕೆಟ್ ಕೊಟ್ಟು ಅವ್ರು ಕಸ್ಕೊಂಡು ಮತ್ತೊಬ್ಬರು ಸಿ ಫಾರ್ಮ್ ಕೊಟ್ಟಿದ್ದು ಉದಾಹರಣೆ ಅದಾವು. ಅವರಿಗೆ ಮುಸ್ಲಿಮರು ಅಂತೂ ಗುಂಡಾಗಿರಿ ಮಾಡ್ಲಾಕತ್ತಾರೆ. ನಮ್ಗೆ ಕೊಡದೇ ಇದ್ದರೆ ನೋಡ್ತೀವಿ, ಚಾಲೆಂಜ್ ಮಾಡ್ತಾರೆ. ಇದು ನೋಡಿದ್ರೆ ಮುಸ್ಲಿಮರು ಇಷ್ಟೇ ಕಡಿಮೆ ಅದಾರಂದರೆ ಈ ರೀತಿ ರಾಜ್ಯದಲ್ಲಿ ದೇಶದಲ್ಲಿ ಅವರು ಧಮಕಿ ಕೊಡ್ತಾರೆ. ಇನ್ನು ಅವ್ರು 40-50% ಆದರೆ ಹಿಂದೂಗಳು ಯಾರೂ MLA MP ಆಗೋದಿಲ್ಲ. ಸಿದ್ದರಾಮಯ್ಯನೂ ಆಗೋದಿಲ್ಲ, DK ಶಿವಕುಮಾರ್ನೂ MLA ಆಗೋದಿಲ್ಲ. ಯಾಕಂದ್ರೆ 40% ಆದಾಗ ಈ ಸಿದ್ದರಾಮಯ್ಯನೇ ಯಾಕೆ ಕೇಳ್ತಾರೆ? ಜಮೀರ್ ಅಹ್ಮದ್ ಖಾನ್ನೇ ಮುಖ್ಯಮಂತ್ರಿ ಆಗ್ತಾನೆ. ಈ ಪರಿಸ್ಥಿತಿ ಇದೆ. ದಾವಣಗೆರೆಗೆ ನಾವು ಜನ ಹಿಂದೂಗಳು ಜಾಗೃತರಾಗಬೇಕು. ದಾವಣಗೆರೆ ಒಳಗೆ ಅವ್ರ ಪುಂಡಾಟಿಕೆ ಏನು ನಡೆದಿಲ್ಲ, ಅಹಿಂದ ಕೊಡುವತ್ತಾರ. ಅಹಿಂದ ಅಂದ್ರೆ ಅವ್ರು ಸಾಬ್ರ ಅಟ್ಟೆ ಅಲ್ಲಿ ಹಾಲು ಮತದವ್ರು ಕೊಡಬೇಕು. ಉಳ್ಕಿದ ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ರು ಅದಾರೆ, ಜೈನರು ಅದಾರೆ, ಸಿಖ್ರು ಅದಾರೆ, ದಲಿತರೊಳಗೆ ಅದಾರೆ. ಅಂದರೆ ಅವ್ರಿಗೆಲ್ಲ ಕೂಡಿ ಅವ್ರಿಗೆ ಇಡೀ ಹಿಂದೂ ಸಮಾಜ ಓಟ್ ಹಾಕೋದಿಲ್ಲ. ಈಗ ಜನ ನಮ್ಮಲ್ಲಿ ಜಾಗೃತ ಆಗಿದ್ದಾರೆ. ಅದಕ್ಕೆ ಯಡಿಯೂರಪ್ಪ ಮತ್ತು ಪೂಜ್ಯ ತಂದೆ ಮಕ್ಕಳು ಹಲ್ಕ ರಾಜಕಾರಣ ಬಿಟ್ಟು ಭಾಳ ಸಲ ಹೇಳ್ತಾರೆ. ಯಡಿಯೂರಪ್ಪ ಬಾಯಿ ತೆಗೆದ್ರೆ ನಾವು ದ್ರೋಹ ಮಾಡ್ದಂಗೆ, ತಾಯಿಗೆ ದ್ರೋಹ ಮಾಡ್ದಂಗೆ, ಆ ದ್ರೋಹ ಮಾಡೋದೇ ಕೆಲಸ ಮಾಡಲಿ ಅಂತೇಳಿ ಹೊಸ ವರ್ಷ ಅವರಿಗೊಂದು ಪ್ರಾರ್ಥನೆ ಮಾಡ್ಕೋದಿಲ್ಲ, ಆದೇಶ ಮಾಡುತ್ತೇನೆ. ಈಗ ಬಾಗಲಕೋಟೆಯಿಂದ ನಿಮ್ಗೆ ನೀವೊಂದು ಅಭ್ಯರ್ಥಿ ಲಾಸ್ಟ್ ಟೈಮ್ ಹೇಳಿದ್ರಿ ಸರ್, ಬಾಗಲಕೋಟೆ ಅಭ್ಯರ್ಥಿ ಡಿಸೈಡ್ ಮಾಡಿ ಆಮೇಲೆ ಹೇಳ್ತೀನಿ ಅಂತ. ನೋಡೋಣ. ಈಗ ಚರಂತಿ ಮಠರು ನಮ್ಮದು ಭಾಳ ಹಳೆ ಸಂಬಂಧ ಇದೆ. ನಾವು ಅವರು ಒಂದು ರೀತಿ ಕುಟುಂಬ, ನಮ್ಮ ಕಷ್ಟ ಕಾಲದಲ್ಲಿ ಅವ್ರು ಸಹಾಯ ಮಾಡಿದ್ದಾರೆ. ಅವ್ರ ಟಿಕೆಟ್ ಬಾಗಲಕೋಟೆ ಕೊಡಿಸೋದವನು ನಾನೇ. ಹಿಂದೆ ಯಡಿಯೂರಪ್ಪ ಕೂಡ ಮನಸ್ಸಿರಲಿಲ್ಲ. ಅನಂತಕುಮಾರ್ ಅವರು, ನಾನು, ಹಿಂದಿನ ಅನೇಕ ಗುರುಗಳು ಅವ್ರು ಕೊಡ್ಬೇಕಂತ ನನಗೆ ಹೇಳಿದರು. ನಾವು ಗಲಾಟೆ ಮಾಡಿ ಅವರು ಎಲ್ಲಿವರೆಗೆ ಅಂದ್ರೆ ರಾತ್ರಿ 1 ಗಂಟೆಗೆ ನಾನು ಚರಂತಿ ಮಠರು ಫೋನ್ ಮಾಡಿದ್ರು. ಅವ್ರು ಟಿಕೆಟ್ ತಂದು ಇಲೆಕ್ಷನ್ ಕಮಿಟಿ ಮೆಂಬರ್ ಇದ್ದೆ. ಅವ್ರು ಜಗದೀಶ್ ಶೆಟ್ಟರು ಅಧ್ಯಕ್ಷರಿದ್ದರು. ನಾನು ಜಗದೀಶ್ ಶೆಟ್ರಿಗೆ ಫೋನ್ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಚರಂತಿ ಮಠಕ್ಕೆ ಕೊಡಬೇಕು ಅಂದಾಗ ಚರಂತಿ ಮಠಕ್ಕೆ ಟಿಕೆಟ್ ಕೊಟ್ಟರು. ಯಾಕೆ ರಾತ್ರಿ ನನ್ನ ಗಲಾಟೆ ಮಾಡಿದ್ರು ಫೋನ್ನಾಗ ಅವರು. ನೋಡಿ ನೀವು ಟಿಕೆಟ್ ಕೊಡ್ಸಕ್ಕಂದ್ರೆ ನಾನು ಊರಿಗೆ ಹೋಗೋದಿಲ್ಲ. ಅವಾಗ ನಾವು ರಾತ್ರಿ 1 ಗಂಟೆಗೆ ಜಗದೀಶ್ ಶೆಟ್ಟರ್ ಕೂಡ ಜಗಳಾಡಿ ರಾತ್ರಿ 1 ಗಂಟೆಗೆ ಅವ್ರಿಗೆ ಬಿ ಫಾರ್ಮ್ ಕೊಡಿಸಿ 1 ಗಂಟೆಗೆ ಫೋನ್ ಮಾಡಿದ್ರು. ಗೌಡ್ರೆ ನನ್ನ ಬಿ ಫಾರ್ಮ್ ಸಿಕ್ಕಿದೆ, ನಾನು ಬಾಗಲಕೋಟೆ ಹೊಂಟಿನಂತೆ.